ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಬೆಂಗಳೂರಿನ ಕೆಂಗೇರಿ ಹತ್ತಿರ ಒಂದು ಮನೆ ಕನ್ಸ್ಟ್ರಕ್ಷನ್ಗೋಸ್ಕರ ನಮ್ಮ ಧ್ರುವ ವಾಸ್ತುದಿಂದನೇ ಒಂದು ಮನೆ ನಕ್ಷೆಯನ್ನ ಕೊಟ್ಟಿದ್ವಿ. ಅವರು ಇವಾಗ ಈ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಟ್ ಈ ಕಟ್ಟೋಕ್ಕಿಂತ ಮುಂಚಿತವಾಗಿ ನಾವು ಕೆಲವು ಅವರಿಗೆ ಸಲಹೆಗಳನ್ನು ಕೊಟ್ಟಿದ್ವಿ. ಯಾವ ರೀತಿ ಸಲಹೆ ಅಂತಂದ್ರೆ, ಇವರ ಜಾಗ ಶುದ್ಧೀಕರಣ ಮಾಡುವುದು ಹೇಗೆ, ಅದನ್ನು ಮಾಡಿಬಿಟ್ಟು ನಂತರ ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ವಿ. ಅದೇ ರೀತಿ ಅವರು ಜಾಗದಲ್ಲಿ ಇರುವಂತ ಹಳೆ ಮಣ್ಣವನ್ನ ತೆಗೆದುಬಿಟ್ಟು ದೂರ ಹಳ್ಳ ತೆಗ್ಗಗಳು ಇದ್ದಲ್ಲಿ ಅದನ್ನ ಹಾಕಿ ಬಂದಿದ್ದಾರೆ. ಅದು ರೋಡ್ಗಿಂತಲೂ ಒಂದೂವರೆ ಅಡಿ ಆಳದಲ್ಲಿ ಮಣ್ಣು ತೆಗೆದು ಹಾಕಿದ್ದಾರೆ, ಹಳೆ ಮಣ್ಣು. ಈ ಜಾಗವನ್ನ ಶುದ್ಧೀಕರಣವನ್ನ ಮಾಡುತ್ತಿದ್ದಾರೆ. ಅದು ಯಾವ ರೀತಿ ಶುದ್ಧೀಕರಣ ಮಾಡ್ತಿದ್ದಾರೆ ಅನ್ನೋದನ್ನ ನಮ್ಮ ಧ್ರುವ ವಾಸ್ತು ಮುಖಾಂತರ ನಿಮಗೆ ಅದನ್ನ ತೋರಿಸ್ತೇನೆ. ಪ್ರತಿಯೊಬ್ಬರು ಮನೆ ಕಟ್ಟೋಕ್ಕಿಂತ ಮುಂಚಿತವಾಗಿ ತಮ್ಮ ಜಾಗವನ್ನ ಶುದ್ಧಿ ಕಾರ್ಯವನ್ನ ಮುಗಿಸಿಬಿಟ್ಟು ನಂತರ ಮನೆ ಕಟ್ಟಿದರೆ ತುಂಬಾ ಉತ್ತಮ. ಯಾಕಂದ್ರೆ ಅಲ್ಲಿ ಇರುವಂತ ಋಣಾತ್ಮಕ ಶಕ್ತಿಗಳನ್ನ ಹೋಗಲಾಡಿಸಿ ಅಲ್ಲಿ ಧನಾತ್ಮಕ ಶಕ್ತಿಗಳನ್ನ ಉತ್ಪಾದಿಸಿ ಮನೆ ಕಟ್ಟುವುದರಿಂದ ಅಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬಹುದು, ಅಲ್ಲಿ ಅನ್ಯೋನ್ಯತೆ ಜೀವನವನ್ನು ಸಾಗಿಸಬಹುದು. ಧ್ರುವ ವಾಸ್ತು ಕಡೆಯಿಂದ ಇದು ಎಲ್ಲರಿಗೂ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇನೆ. ಅದನ್ನು ನೋಡಿಬಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋವನ್ನ ಬೇರೆಯವರಿಗೂ ಶೇರ್ ಮಾಡಿ ಅವರಲ್ಲಿ ಇರುವ ಈ ವಾಸ್ತು ತಿಳುವಳಿಕೆಯ ಬಗ್ಗೆ ಬದಲಾವಣೆ ಆಗಿಬಿಟ್ಟು ಶುದ್ಧಿ ಕಾರ್ಯ ಮಾಡಿಕೊಂಡು ಮನೆ ಕಟ್ಟಿದರೆ ತುಂಬಾ ಉತ್ತಮ ಅಂತ ಹೇಳಿ ನಾವು ಸಲಹೆ ಕೊಡುತ್ತಾ, ವೀಕ್ಷಕರೇ, ಇಲ್ಲಿ ಅವರು ಏನೇನು ಮಟೀರಿಯಲ್ ತಂದಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದು 100 ಲೀಟರ್ ಗೋಮೂತ್ರ ತಂದಿದ್ದಾರೆ. ಮತ್ತೆ ಒಂದು 4 ಮಕರೆಯಷ್ಟು ಆಕಳದ ಸಗಣಿ, ಆನಂತರ ಒಂದು 20 kg ಉಪ್ಪು ತಂದಿದ್ದಾರೆ. ಮತ್ತು ಒಂದು 5 kg ಅಷ್ಟು ಅರಿಶಿನ ಪುಡಿ ಮತ್ತು 5 kg ಬಿಳಿ ಸಾಸಿವೆಯನ್ನು ತಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡ್ತಾರೆ, ಅದನ್ನ ಮಿಕ್ಸ್ ಮಾಡಿಬಿಟ್ಟು ಯಾವ ರೀತಿ ಎಲ್ಲ ಭೂಮಿಗೆ ಹಾಕ್ತಾರೆ ಅನ್ನೋದನ್ನ ಸ್ವಲ್ಪ ಕಾದು ನೋಡೋಣ. ಇಲ್ಲಿ ನಾವು ಶುದ್ಧೀಕರಣ ಮಾಡುವ ಉದ್ದೇಶ ಏನಂದರೆ, ಈ ಸ್ಥಾನದಲ್ಲಿ ಏನಾದರೂ ಋಣಾತ್ಮಕ ಶಕ್ತಿಗಳು ಏನಾದರೂ ಇದ್ದರೆ, ಋಣಾತ್ಮಕ ಶಕ್ತಿಗಳು ಅಂತಂದ್ರೆ ಮೂಳೆಗಳು ಇರ್ಬೋದು, ಅಥವಾ ಹಳೆ ಕಾಲದಲ್ಲಿ ಯಾವುದಾದ್ರೂ ಹೋಗದಿರುವಂತ ನಾಯಿ ಅಥವಾ ಯಾವುದೋ ಪ್ರಾಣಿ ಪಕ್ಷಿಗಳು ಸತ್ತಿರುವಂಥದ್ದಾಗ್ಬೋದು, ಅಥವಾ ಮನುಷ್ಯರನ್ನೇ ಹೋಗದಿರುವಂಥದ್ದಾಗ್ಬೋದು. ಅದಲ್ಲದೆ ಏನಾದರೂ ಭೂಮಿ ಒಳಗಡೆಗೆ ಯಾವುದಾದ್ರೂ ಋಣಾತ್ಮಕ ಶಕ್ತಿಗಳು ಇದ್ದರೆ ಆ ಶಕ್ತಿಗಳು ಈ ಶುದ್ಧಿ ಕಾರ್ಯ ಮಾಡಿದಾಗ ಅಲ್ಲಿ ನಾವು ಸಾಸಿವೆ ಚೆಲ್ಲಿದ ನಂತರ 3 ದಿನ 4 ದಿನ ಬಿಟ್ಟಾದ ನಂತರ ಇಲ್ಲಿ ಮೊಳಕೆ ಒಡೆಯುತ್ತೆ. ಸಪೋಸ್ ಯಾವ ಸ್ಥಾನದಲ್ಲಿ ಮೊಳಕೆ ಒಡೆಯಲ್ಲ ಆ ಸ್ಥಾನದಲ್ಲಿ ಏನಾದರೂ ಒಂದು ನೆಗೆಟಿವ್ ಇರುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ಸ್ಥಾನದಲ್ಲಿ ಆಗದ್ ನೋಡಿದ್ರೆ ನಾವು ಏನಾದರೂ ಒಂದು ಋಣಾತ್ಮಕ ಶಕ್ತಿ ಇರುವುದು ನಮಗೆ ಸಿಗುತ್ತೆ. ಆ ಒಂದು ಉದ್ದೇಶದಿಂದ ಜೀವನದಲ್ಲಿ ಒಂದು ಸರಿ ಮನೆ ಕಟ್ಟೋದು. ಆ ಮನೆ ಕಟ್ಟಬೇಕಾದ್ರೆ ಎಲ್ಲ ಶುದ್ಧವಾಗಿ ವಾಸ್ತು ಪ್ರಕಾರವಾಗಿ ಪಂಚಭೂತಗಳು ಸರಿಯಾಗಿ ಕೆಲಸ ಮಾಡುವ ಹಾಗೆ ಈ ಸ್ಥಾನದಲ್ಲಿ ಮನೆ ಕಟ್ಟಿದಾಗ ಇಲ್ಲಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗತ್ತೆ. ಆ ಒಂದು ಉದ್ದೇಶದಿಂದ ಈ ಸ್ಥಾನದಲ್ಲಿ ಶುದ್ಧಿ ಕಾರ್ಯವನ್ನು ಮಾಡಬೇಕು ಅಂತ ನಮ್ಮ ವಾಸ್ತು ಪ್ರಕಾರ ಮಾಡಿದರೆ ತುಂಬಾ ಉತ್ತಮ. ಇಲ್ಲಿ ಇರೋದು ಈ ಭೂಮಿಯಲ್ಲಿ ಮುಂಚೆ ಇರುವಂತದ್ದು ಎಲ್ಲಾನು ಕ್ಲೀನ್ ಮಾಡಿದ್ದಾರೆ. ಇದು ರೋಡ್ಗಿಂತಲೂ 1 ಅಡಿ ಕೆಳಗಡೆಗೆ ತೆಗೆದುಬಿಟ್ಟು ಆಳವಾಗಿ ತೆಗೆದುಬಿಟ್ಟು ಇದನ್ನ ಮಣ್ಣೆಲ್ಲಾನು ದೂರವಾಗಿ ಎಲ್ಲಿ ಹಳ್ಳ ಇರುತ್ತಲ್ಲ ಆ ಸ್ಥಾನದಲ್ಲಿ ಹೋಗಿ ಹಾಕಿ ಬಂದಿದ್ದಾರೆ. ಈ ಸ್ಥಾನದಲ್ಲಿ ಈಗ ಶುದ್ಧಿ ಕಾರ್ಯವನ್ನ ಪ್ರಾರಂಭ ಮಾಡೋಣ. ಯಾವ ರೀತಿ ಇದನ್ನ ಎಲ್ಲಾನು ಮಿಕ್ಸ್ ಮಾಡಬೇಕು, ಮತ್ತೆ ಯಾವ ರೀತಿ ಅದನ್ನ ಹರಡಬೇಕು
ಈ ಸ್ಥಾನದಲ್ಲಿ ಶುದ್ಧಿ ಕಾರ್ಯ ಯಾವ ರೀತಿ ಮಾಡುತ್ತೇವೆ ಅನ್ನೋದನ್ನ ಇಲ್ಲಿ ನೋಡೋಣ. ಇವಾಗ ಗೋಮೂತ್ರವನ್ನ 2 ಡ್ರಮ್ ಇದೆ. ಆ ಡ್ರಮ್ಮಿನಲ್ಲಿ ಒಂದೊಂದು ಇದರಲ್ಲಿ 50 ಲೀಟರ್ ಗೋಮೂತ್ರವನ್ನ ಹಾಕ್ತಾ ಇದ್ದಾರೆ. ನಾವು ಇಲ್ಲಿ ಕಾಣಬಹುದು. ಫಸ್ಟ್ ಗೋಮೂತ್ರವನ್ನ ಎಲ್ಲ ಡ್ರಮ್ಮಿಗೆ ಹಾಕೋತಾ ಇದ್ದಾರೆ. ವೀಕ್ಷಕರೇ, ಈಗ ಗೋಮೂತ್ರವನ್ನ ಈ ಡ್ರಮ್ಮಿಗೆ 50 ಲೀಟರ್ ಮತ್ತು ಪಕ್ಕದ ಡ್ರಮ್ಮಿಗೆ 50 ಲೀಟರ್ ಅನ್ನ ಈಗ ಗೋಮೂತ್ರವನ್ನು ಹಾಕಿದ್ದಾರೆ. ಈಗ ನೆಕ್ಸ್ಟ್ ಈ ಡ್ರಮ್ಮಿಗೆ 2 ಮಕ್ರಿ ಇದನ್ನ ಆಕಳ ಸಗಣಿಯನ್ನ ಮತ್ತು ಈ ಡ್ರಮ್ಮಿಗೆ 2 ಮಕ್ರಿಯನ್ನ ಸಗಣಿಯನ್ನ ಹಾಕ್ತಾರೆ. ಹಾಕಿ ಮಿಕ್ಸ್ ಮಾಡಬೇಕು. ಮೂತ್ರ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಆನಂತರ ಅರಿಶಿನ ಪುಡಿ ಕೂಡ ಅದರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ ಅಂತ ಹೇಳಿ ನಾವು ಕಾಣ್ಬೋದು. ಈ ರೀತಿಯಾಗಿ ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ. 5 kg ಅಂತೆ, ಒಂದು ಡ್ರಮ್ಮಿಗೆ 5 kg ಅಂತೆ ಅರಿಶಿನ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದನ್ನ ಒಂದೇ ಡ್ರಮ್ ಅಲ್ಲಿ ಮಾಡಬಹುದಿತ್ತು. ಮಿಕ್ಸ್ ಮಾಡ್ಲಿಕ್ಕೆ ಸರಿ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ 2 ಡ್ರಮ್ ಅಲ್ಲಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಈಗ ಅರಿಶಿನ, ಗಂಜಲು ಮತ್ತು ಸಗಣಿ ಇವೆಲ್ಲ ಅರಿಶಿನ ಪುಡಿ ಇವೆಲ್ಲ ಸೇರಿ ಮಿಕ್ಸ್ ಮಾಡಿದ್ದಾರೆ. ಈಗ ಉಪ್ಪು ಕೂಡ ಹಾಕ್ತಾ ಇದ್ದಾರೆ. ಏನಾಗತ್ತಂದ್ರೆ ಈ ಉಪ್ಪನ್ನ ನೀರಲ್ಲಿ ಮಿಕ್ಸ್ ಮಾಡೋದ್ರಿಂದ ಬೇಗ ಕರಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಈಗ ಜಮೀನಿಗೆ ಮುಂಚೆನೆ ನಾವು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರೆಲ್ಲ ಎಲ್ಲ ಹಾಕಿದ್ದಾರೆ. ಈ ಇದರಲ್ಲಿ ನಾವು ಈ ಹರಳುಪ್ಪನ್ನ ಈಗ ರಾಗಿದು ನಾವು ಯಾವ ರೀತಿ ಬಿತ್ತನೆ ಮಾಡ್ತೇವೆ, ಜಾಗ ತುಂಬ ಯಾವ ರೀತಿ ಚೆಲ್ತೇವಲ್ಲ ಆ ರೀತಿ ಈ ಹರಳುಪ್ಪನ್ನು ಕೂಡ ಭೂಮಿಗೆ ಅಥವಾ ಈ ಸೈಟಿಗೆ ಮುಂಚೆನೆ ಎಲ್ಲ ರೀತಿ ಚೆಲ್ತಾರೆ. ಅದನ್ನ ನೀರಲ್ಲಿ ಮಿಕ್ಸ್ ಮಾಡ್ಬೋದು, ಆದ್ರೆ ಬೇಗ ಮಿಕ್ಸ್ ಆಗಲ್ಲ ಒಂದು ಉದ್ದೇಶದಿಂದ ಅದನ್ನ ಮುಂಚೆನೆ ಈ ಸೈಟಿಗೆ ಅದನ್ನ ಉಪ್ಪನ್ನ ಎಲ್ಲ ಕಡೆಗೂ ಚೆಲ್ತಾರೆ. ವೀಕ್ಷಕರೇ, ಈ ಹರಳುಪ್ಪನ್ನ ಸೈಟ್ ತುಂಬ ಯಾವ ರೀತಿ ಹಾಕ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಪೂರ್ತಿ ಸೈಟ್ ಎಷ್ಟಿದೆ ಆ ರೀತಿ ಎಲ್ಲಾನು ಈ ಹರಳುಪ್ಪನ್ನ ಪಸರಿಸ್ತಾ ಇದ್ದಾರೆ. ವೀಕ್ಷಕರೇ, ಇವ್ರದ್ದು 30-40 ಸೈಟು. ಆ ಸೈಟ್ ಎಷ್ಟು ಬರುತ್ತೆ ಆ ಸೈಟ್ ಎಲ್ಲದಕ್ಕೂ ಹೋಗ್ತಾ ಇದ್ದಾರೆ. ಇಲ್ಲಿ ಆಚೆಗೆ ಇನ್ನೂ 2.5 ಅಡಿ ಬೇರೆಯವ್ರ ಜಾಗ ಇರೋದ್ರಿಂದ ಅಷ್ಟು ಅಲ್ಲಿ ಬಿಟ್ಟಿದ್ದಾರೆ. ಅದನ್ನು ಬಿಟ್ಟು ಈ ಕಡೆ ಕಾಂಪೌಂಡ್ ಕಟ್ಕೋತಾರೆ. ಆ ಉದ್ದೇಶದಿಂದ ಅಷ್ಟು ಮಣ್ಣು ಆ ಕಡೆಗೆ ಬಿಟ್ಟಿದ್ದಾರೆ. ನೋಡಿ, ಈ ರೀತಿ ಎಲ್ಲಾನು ಹಾಕ್ತಾ ಇದ್ದಾರೆ. ಈ ನಮ್ಮ ಸೈಟ್ ಏನಿದೆ, ಸೈಟ್ ತುಂಬ ಎಲ್ಲಾನು ಆ 2 ಡ್ರಮ್ ಅಲ್ಲಿ ಏನು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಅದನ್ನ ಶುದ್ಧಿ ಕಾರ್ಯಕ್ಕಾಗಿ ಎಲ್ಲ ಕಡೆಗೂ ಚೆಲ್ತಾರೆ. ಈಗ
उधर तो ವೀಕ್ಷಕರೇ, ಈಗ ಎಲ್ಲ ಸೈಟ್ ತುಂಬ ಎಲ್ಲನೂ ಹಾಕಿ ಆಗಿದೆ. ಈಗ ಬಿಳಿ ಸಾಸಿವೆಯನ್ನ ನಾವು ರಾಗಿ ಯಾವ ರೀತಿ ಹರಿತೀವಿ ಅಥವಾ ಬಿತ್ತನೆ ಮಾಡ್ತೀವಲ್ಲ, ಆ ರೀತಿಯಾಗಿ ಬಿಳಿ ಸಾಸಿವೆಯನ್ನ ಈ ಜಾಗದ ತುಂಬ ಎಲ್ಲನೂ ಹಾಕ್ತಾ ಇದ್ದಾರೆ. ವೀಕ್ಷಕರೇ, ಈ ರೀತಿಯೆಲ್ಲ ನಾವು ಜಾಗ ಶುದ್ಧೀಕರಣವನ್ನ ಈ ರೀತಿಯಾಗಿ ಮಾಡಬೇಕು. ಈ ರೀತಿ ಮಾಡೋ ಉದ್ದೇಶ ಇಷ್ಟೇ, ಇಲ್ಲಿ ಇರೋ ಏನಾದರೂ ಋಣಾತ್ಮಕ ಶಕ್ತಿಗಳು ಏನಾದರೂ ಇದ್ದರೆ ಇದೆಲ್ಲನೂ ಹೋಗಲಾಡಿಸುತ್ತೆ. ಅನಂತರ ಇಲ್ಲಿ ಏನಾದರೂ ನೆಗೆಟಿವ್ಸ್ ಏನಾದರೂ ಇತ್ತಂದ್ರೆ ಆ ಸ್ಥಾನದಲ್ಲಿ ಇಲ್ಲಿ ಬಿಳಿ ಸಾಸಿವೆ ಅನ್ನೋದು ಯಾವುದೂ ಬೆಳೆಯಲ್ಲ. ಯಾವ ಜಾಗದಲ್ಲಿ ಬೆಳೆಯಲ್ಲ ಆ ಜಾಗದಲ್ಲಿ ಏನಾದರೂ ನೆಗೆಟಿವ್ಸ್ ಇರತ್ತೆ ಅನ್ನೋದು ಇದು. ಆನಂತರ ಎಲ್ಲಾ ಕಡೆಗೂ ಇದು ಮೊಳಕೆ ಬಂದಿದ್ದರೆ ಈ ಜಾಗ ತುಂಬಾ ಶುದ್ಧವಾಗಿದೆ ಅಂತ ಹೇಳಿ ಅರ್ಥ. ಆನಂತರ ಇಲ್ಲಿ ಮನೆ ಕಟ್ಟಿ ಇರುವುದರಿಂದ ನೆಮ್ಮದಿಯಾಗಿ ಜೀವನವನ್ನ ಸಾಗಿಸಬಹುದು ಅಂತ ಹೇಳಿ ನಮ್ಮ ಧ್ರುವ ವಾಸ್ತು ಕಡೆಯಿಂದ ಇದು ಲೈವ್ ವಿಡಿಯೋನ ಕೊಟ್ಟಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.